ನಡೀತಾ ಇದೆ ಇಲ್ಲಿ ಇದು ಬಹಳ ಸೆನ್ಸಿಟಿವ್ ಇರತಕ್ಕಂತದ್ದು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಕ್ಲಾರಿಫಿಕೇಶನ್ಸ್ ಇಲ್ಲ ಅಂದ್ರೆ ಒಂದು ಭಾಗ ಮಾಡೋ ರೀತಿ ಇಲ್ಲ ನಾನು ಅದಕ್ಕೆ ಗೃಹ ಸಚಿವರಿಗೆ ಫಸ್ಟ್ ನಂದು ಆಪ್ಷನ್ ಇದು ಬಹಳ ಸೆನ್ಸಿಟಿವ್ ಮತ್ತೆ ಪೊಲೀಸರು ಪೊಲಿಟಿಕಲ್ ಪಾರ್ಟಿ ವಿರೋಧ ಪಾರ್ಟಿಯವರು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಈ ವೆಪನ್ ಆಗಬಾರ್ದು ನಾಳೆ ಏನೋ ಕಾರ್ಯಕ್ರಮ ಮಾಡ್ತೀರಿ ಯಾವುದೋ ಸರ್ಕಾರಿ ಕಾರ್ಯಕ್ರಮನೇ ಇರ್ಬೋದು ಏನಾನ ಹೆಚ್ಚು ಕಮ್ಮಿ ಆದರೆ ಅಲ್ಲಿ CM ಹೋದರೆ ಮಂತ್ರಿ ಹೋದರೆ ನೀವು ಅವ್ರನ್ನ ಏನಾನ ಕುಸಿದು ಬಿದ್ದರೆ ಯಾರ ಮೇಲೆ ನೀವು ಚಾರ್ಜ್ ಮಾಡ್ತೀರಾ ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬಿಡಿ ಅಲ್ಲಿ ಎಲ್ಲ ಚರ್ಚೆ ಆಗಲಿ ಯಾಕಂದರೆ ಇದೇನು ಅರ್ಜೆನ್ಸಿ ಏನಿಲ್ಲ ಈಗ ನಾಳೆನೇ ಮಾಡಿಬಿಟ್ಟು ನಾಳೆನೇ ಏನೋ ಅನಾಹುತ ಆಗ್ತೈತೆ ನಾನು ಅದಕ್ಕೆ ಇದನ್ನು ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಮಾಡಿ ಆವಾಗ ಕ್ಲಾರಿಟಿ ಬಂದ್ಬಿಡುತ್ತೆ ಈಗ ಕಮರ್ಷಿಯಲ್ಲು ಏನೋ ಸೌಂದರ್ಯ ಸ್ಪರ್ಧೆ ಮಾಡ್ತಾರೆ ಮೊನ್ನೆ RCB ಮಾಡಿದ್ರು ಯಾವನೋ ಇದು ಮಾಡ್ತಾರೆ ಏನೋ ಆರ್ಕೆಸ್ಟ್ರಾ ದೊಡ್ಡ ಕರೆದು ಆರ್ಕೆಸ್ಟ್ರಾ ಮ್ಯೂಸಿಕ್ ನೈಟ್ಗಳು ಮಾಡ್ತಾರೆ ಹೆಂಗೋ ಕಾಸು ಮಾಡ್ಕೊಂತಾರೆ ಅವರು ಅದು ಆಗ್ತದೆ ಕಮರ್ಷಿಯಲ್ ಬೇರೆ ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್ ಅದು ಕಮರ್ಷಿಯಲ್ಲು ನೀವು ಕಮರ್ಷಿಯಲ್ಲು ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟಾಗಿದೆ ಇದು ಕಮರ್ಷಿಯಲ್ಗೆ ತನ್ನಿ ಕಮರ್ಷಿಯಲ್ ಅಲ್ದವಕ್ಕೆ ನೀವು ತರಕ್ಕೆ ಹೋಗಬೇಡಿ ದಯವಿಟ್ಟು ಪ್ಲೀಸ್ ಒಳ್ಳೇದಲ್ಲ ಇದು ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳಬೇಡ್ರಿ ದಯವಿಟ್ಟು ಅದಕ್ಕೆ ಪರಮೇಶ್ವರ್ ಅವರೇ ಏನು ಆ ಥರ ಇಲ್ಲ ನಾವೇನು ನಿಮ್ಮನ್ನು ಟಾರ್ಗೆಟ್ ಮಾಡಲ್ಲ ಏನು ನೀವು ಭಾಳ ಒಳ್ಳೆಯವರು ನೀವು ದಯವಿಟ್ಟು ಸದನ ಸಮಿತಿಗೆ ಒಪ್ಪಿಸ್ಬಿಡಿ ನೀವೇ ಚೇರ್ಮನ್ ಆಗಿಬೇಕಾದ್ರೆ ಸದನ ಸಮಿತಿಗೆ ಒಪ್ಪಿಸಿ ಅರ್ಜೆಂಟ್ ಏನಿಲ್ಲ ಇದನ್ನು ಆಮೇಲೆ ನಿಮ್ಗೆ ಹಂಗೂ ಇದ್ರೆ ನೀವು ಆರ್ಡಿನೆನ್ಸ್ ತಂದ್ಬಿಟ್ಟು ಗವರ್ನರ್ ಸೈನ್ ಹಾಸ್ಕೊಂಡ್ರೆ ಆಯ್ತು ಆರ್ಡಿನೆನ್ಸ್ ತಂದು ಮಾಡ್ಕೊಬೋದು ಸದನ ಸಮಿತಿ ನೇಮಕ ಮಾಡಿ ಚರ್ಚೆ ಆಗಲಿ ಒಳ್ಳೆ ಸ್ವಾಗತ ಮಾಡ್ತೀವಿ ಸದನ ಸಮಿತಿಯನ್ನು ಮಾಡಿ ಅಷ್ಟೇ ತಾವು ಭಾಳ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದೀರಿ ಸುನೀಲ್ ಅವರು ತಾವು ಕೂಡ ಹೇಳಿದ ಮಾತು ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಜಾತ್ರೆಗಳು ಆಮೇಲೆ ಸಾಮೂಹಿಕ ವಿವಾಹಗಳು ಮಾಡ್ತಾರೆ ಸಾಮೂಹಿಕ ವಿವಾಹಗಳು ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು ಇವುಗಳನ್ನ ಎಕ್ಸಾಮ್ಟ್ ಮಾಡ್ತೀವಿ ಸರ್ಕಾರಿ ಕಾರ್ಯಕ್ರಮಗಳು ಪೊಲಿಟಿಕಲ್ ಮಾಡಬೇಕು ಸರ್ ಸರ್ಕಾರಿ ಕಾರ್ಯಕ್ರಮ ನೀವು ಮಾಡ್ಕೊಳ್ತೀರಾ ನಮಗೆ ಪರ್ಮಿಷನ್ ಕೊಡಲಾದ್ರೆ ನಿಮ್ಮ ಹತ್ರ ಪರ್ಮಿಷನ್ ರಿಜೆಕ್ಟ್ ಮಾಡಿಬಿಡ್ತೀರಾ ನಮಗೂ ಅಪ್ಲೈ ಹೋರಾಟಗಳಿಗೆ ನೋಡಿ ಸರ್ ಹೋರಾಟಗಳಿಗೆ ಯಾವುದೇ ಪರ್ಮಿಷನ್ ಇಲ್ಲ ರೈತ ಪರ ಹೋರಾಟಗಳು ಪೊಲಿಟಿಕಲ್ ಎಲ್ಲ ಹೋರಾಟ ಹತ್ತಿಕ್ಕಂತ ಕೆಲಸ ಇದು ಪೊಲಿಟಿಕಲ್ ಮಾಡಕ್ ಬರೋದಿಲ್ಲ ಸಭಾಧ್ಯಕ್ಷರೇ ಒಂದೇ ನಿಮಿಷ ಮಾನ್ಯ ಗೃಹ ಸಚಿವರೆಲ್ಲ ಮನವಿ ಮಾಡ್ತೇನೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಅವ್ರ ಮಂತ್ರಿಗಳನ್ನ ಕರ್ಕೊಂಡು ಹೋದರೆ ಅದು ಸರ್ಕಾರಿ ಕಾರ್ಯಕ್ರಮ ಆಕೈತೆ ನಾವು ವಿರೋಧ ಪಕ್ಷದಾಗದೇವಿ ಯಾವುದೋ ಒಂದು ಕಾನೂನು ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ಮದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ ಪೊಲಿಟಿಕಲ್ ಅಂದರೆ ಈಗ ಸರ್ಕಾರಿ ಕಾರ್ಯಕ್ರಮಗಳು ಬೇರೆ ಆದರೆ ಪೊಲಿಟಿಕಲ್ ಪಾರ್ಟಿ ಮಾಡೋದೇ ಬೇರೆ ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರೆ ನಾವು ಎಕ್ಸಾಮ್ಷನ್ ಸರ್ಕಾರದ ಬೇರೆ ಮಾತಾಡೋದಲ್ಲ ನಮ್ಮ ಮೆಂಬರ್ ಅಲ್ಲ ಆಯ್ತು ನೀವು ಯಾಕೆ ಗಲಾಟೆ ಮಾಡ್ತೀರಾ ಇಲ್ಲಿ ಈಗ ಇದಕ್ಕೊಂದು ಕಾನೂನು ಮಾಡ್ತೀರಿ ಅದಕ್ಕೆ ನಾವು ಜಗಾಡಬೇಕಾಗುತ್ತೆ ಮಾನ್ಯ ಅಧ್ಯಕ್ಷರೇ ಅವರ ಸಲಹೆಗಳನ್ನ ಯಾರಿಗೂ ಯಾವಾಗಲೂ ಡಿಸ್ಟರ್ಬ್ ಮಾಡೋದಿಲ್ಲ ಮಂತ್ರಿಗಳು ಹೋಗುವ ಕಾರ್ಯಕ್ರಮ ಸರ್ಕಾರಿ